ರಾಜ್ಯದೆಲ್ಲೆಡೆ ಮೈಸೂರು ಮೂಡ ಹಗರಣದ ಸದ್ದು. ಬದಲಿ ನಿವೇಶನದ ಹೆಸರಿನಲ್ಲಿ ಪಡೆದಿರುವಂತಹ ಸೈಟ್ ಸಿಎಂ ಕುಟುಂಬಕ್ಕೂ ಮುಳುಗ ಆಗುವ ಲಕ್ಷಣ ಕಾಣ್ತಾ ಇದೆ. ಈ ನಡುವೆ ಬಿಜೆಪಿ ಪ್ರತಿಭಟನೆಯನ್ನು ನಡೆಸಿದ್ರೆ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಇಷ್ಟೆಲ್ಲದರ ನಡುವೆ ಮೈಸೂರು ಡಿಸಿ ರಿಪೋರ್ಟ್ ತಲ್ಲಣ ಮೂಡಿಸಿದೆ. ನಾವು 3 ಎಕರೆ 16 ಗುಂಟೆ ನಮ್ಮ ಜಮೀನನ್ನು ಅವರು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ. ಕಂಪನ್ಸೇಷನ್ ಕೊಟ್ಬಿಡ್ಲಿ, ಸೈಟ್ ವಾಪಸ್ 60 ಕೋಟಿ ಆಗುತ್ತೆ, ಕೊಟ್ಬಿಡ್ಲಿ. ಆಗಿದ್ರೆ 3 ಎಕರೆ 16 ಗುಂಟೆಗೆ 60 ಕೋಟಿ ಆಗುತ್ತೆ, ಸೈಟ್ ಬೇಡ, ಪರಿಹಾರ ಕೊಡ್ಲಿ. ಇದು ಹಗರಣ ಅಂತಿರೋರಿಗೆ ಸಿಎಂ ಎಸೆದಿರೋ ಓಪನ್ ಚಾಲೆಂಜ್. ಮೈಸೂರಿನ ಮೂಡ ಹಗರಣ ರಾಜ್ಯ ರಾಜಕಾರಣದಲ್ಲಿ ಹಚ್ಚಿರೋ ಕಿಚ್ಚು ತೀವ್ರವಾಗ್ತಲೇ ಹೋದಂತೆ ಸಿಎಂ ಕೊಂಚ ಗರಂ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪತ್ನಿ ಬದಲಿ ನಿವೇಶನ ಹೆಸರಲ್ಲಿ ಸೈಟ್ ಪಡೆದಿದ್ದಾರೆ ಅನ್ನೋ ವಿಚಾರ ಬಯಲಾಗ್ತಿದ್ದ ಹಾಗೆ ಬಿಜೆಪಿ ಪ್ರಬಲ ಅಸ್ತ್ರವನ್ನಾಗಿಸಿಕೊಂಡಿದೆ. ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದು ಇಡೀ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಪಟ್ಟು ಹಿಡಿದಿದೆ. ಬ್ರಹ್ಮಾಂಡ ಭ್ರಷ್ಟಾಚಾರ ಖಂಡಿಸಿ ಮೂಡ ಕಚೇರಿ ಎದುರು ಪ್ರತಿಭಟನೆಯ ಕಹಳೆ ಮೊಳಗಿಸಿದ ಕೇಸರಿ ಪಡೆ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದೆ. ಇಂದು ಮೈಸೂರಿನ ಮೂಡ ಕಚೇರಿಗೆ ಮುತ್ತಿಗೆ ಹಾಕಲು ಹೊರಟ ಬಿಜೆಪಿ ಕಾರ್ಯಕರ್ತರನ್ನ ಮಹಾರಾಜ ಕಾಲೇಜು ಬಳಿಯೇ ಪೊಲೀಸರು ವಶಕ್ಕೆ ಪಡೆದರು. ಇದೇ ವೇಳೆ ಉಳಿಸಿ ಉಳಿಸಿ ಮೂಡ ಉಳಿಸಿ ಎಂದು ಕಾರ್ಯಕರ್ತರು ಘೋಷಣೆ ಹಾಕಿದ್ರು. ಮೂಡ ಹಗರಣ ಮುಚ್ಚಿ ಹಾಕೋದಕ್ಕೆ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದಿದೆ ಬಿಜೆಪಿ ಬಳಗ. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸುತ್ತಿದ್ದಾರೆ ಕೇಸರಿ ಕಲಿಗಳು. ಮೈಸೂರಿನಲ್ಲಿ ಮೂಡ ಹಗರಣ ಬಯಲಿಗೆ ಬಂದಿದೆ. ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬದವರೇ ಶಾಮೀಲಾಗಿರುವಂತಹದ್ದು, ಮುಖ್ಯಮಂತ್ರಿಗಳ ಕೈವಾಡ ಇರುವಂತಹದ್ದು ಮುಖ್ಯಮಂತ್ರಿಗಳ ಕಣ್ಮುಂದೆ ನಡೆದಿದೆ. ಈ ಎಲ್ಲ ಹಗರಣಗಳನ್ನ ಬಯಲು ಮಾಡಿ ಒಂದು ಕ್ಷಣ ನೀವು ಅಧಿಕಾರದಲ್ಲಿ ಮುಂದುವರಿಯುವಂತಹ ನೈತಿಕ ಹಕ್ಕಿಲ್ಲ ಅಂತೇಳಿ ಸಿದ್ದರಾಮಯ್ಯ ಆಗಲಿ, ಉಪಮುಖ್ಯಮಂತ್ರಿ ಶಿವಕುಮಾರ್ ಆಗಲಿ ಅಧಿಕಾರದಲ್ಲಿ ಮುಂದುವರಿಯುವಂತಹ ನೈತಿಕ ಹಕ್ಕನ್ನು ಕಳ್ಕೊಂಡಿದ್ದಾರೆ. ನಿಮ್ಮ ತವರು ಜಿಲ್ಲೆನಲ್ಲಿ ಸಾವಿರಾರು ಕೋಟಿಗಳ ಅಕ್ರಮ ನಡೆದಿರೋದು. ಯು ಆರ್ ಚೀಫ್ ಮಿನಿಸ್ಟರ್, ನೀವು ಒಬ್ಬರು ರಾಜ್ಯದ ಮುಖ್ಯಮಂತ್ರಿ. ನೀವು ಜವಾಬ್ದಾರಿ ಹೊರದೇ ಇದ್ರೆ ಯಾರು ಹೊರಬೇಕು ಜವಾಬ್ದಾರಿನ? ಮುಖ್ಯಮಂತ್ರಿಗಳೇ, ನೀವು ನಿಮ್ಮ ಪರಿಶುದ್ಧತೆಯನ್ನ ಸಾಬೀತುಪಡಿಸೋದಕ್ಕೆ ರಾಜೀನಾಮೆ ಕೊಡಿ. ಹಿಂದೆ ಈ ಜಮೀನು ಅಕ್ವೈರ್ ಆಗಿತ್ತು. ಅಕ್ವೈರ್ ಆದ್ಮೇಲೆ ಅದನ್ನ ಡಿನೋಟಿಫೈ ಮಾಡಿದ್ದಾರೆ. ಯಾರು ಒತ್ತಡದ ಮೇಲೆ ಮಾಡಿದ್ರೋ ಗೊತ್ತಿಲ್ಲ. ಲೇಔಟ್, ಪಾರ್ಕು ಇವೆಲ್ಲ ಮಾಡಿದ್ದಾರೆ. ಇಲ್ಲೇ ಹಲವಾರು ಸಂಶಯಗಳು ಮೂಡ್ತೈತೆ. ಯಾಕಂದ್ರೆ ಒಂದ್ಸರಿ ಡಿನೋಟಿಫೈ ಆದ್ಮೇಲೆ ಅದನ್ನ ಮುಟ್ಟೋ ಅಧಿಕಾರ ಯಾವುದೇ ಮೂಡಾಗೆ ಇರಲ್ಲ. ಅತ್ತ ಮೈಸೂರಿನಲ್ಲಿ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ರೆ, ಇತ್ತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿ ಅವರಿಗೆ ಮಾಡುವುದಕ್ಕೆ ಕೆಲಸ ಇಲ್ಲ, ಆರ್ಎಸ್ಎಸ್ ಹೇಳದಂಗೆ ಮಾತಾಡ್ತಿದ್ದಾರೆ. ನಮ್ಗೆ ಸೇರಿದ 3 ಎಕರೆ 16 ಗುಂಟೆ ಆಕ್ರಮಿಸಿಕೊಂಡಿದ್ದಾರೆ, ಇದರ ಪರಿಹಾರವಾಗಿ 60 ಕೋಟಿ ಕೊಟ್ಟು ಬಿಡ್ಲಿ ಎಂದಿದ್ದಾರೆ. ಬಿಜೆಪಿಯವರಿಗೆ ಏನೂ ವಿಷಯ ಇಲ್ಲ. ಅವರು ಆರ್ಎಸ್ಎಸ್ ಏನು ಹೇಳ್ತಾರೆ ಅದು ಕೇಳ್ಕೊಂಡು ಚಳುವಳಿ ಮಾಡ್ತಾರೆ. ನಾವು 3 ಎಕರೆ 16 ಗುಂಟೆ ನಮ್ಮ ಜಮೀನನ್ನು ಅವರು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ. ಸೈಟ್ ಮಾಡಿ ಇದನ್ನ ಹಂಚ್ಬಿಟ್ಟಿದ್ದಾರೆ. ನಮಗೆ ಕಂಪನ್ಸೇಷನ್ ಕೊಟ್ಬಿಡ್ಲಿ, ಸೈಟ್ ವಾಪಸ್ ತಗೊಂಡು 3 ಎಕರೆ 16 ಗುಂಟೆಗೆ ಎಷ್ಟು ಕಂಪನ್ಸೇಷನ್ ಕೊಡಬೇಕು ಅದು ಕೊಟ್ಬಿಡ್ಲಿ. 60 ಕೋಟಿ ಆಗುತ್ತೆ, ಕೊಟ್ಬಿಡ್ಲಿ. ಆಗಿದ್ರೆ ಮೂಡ ಅಕ್ರಮದ ಕುರಿತು ಮೈಸೂರು ಡಿಸಿ ಪತ್ರ. ರಾಜಕಾರಣದಲ್ಲಿ ಮೂಡ ಹಗರಣದ ಜಟಾಪಟಿ ನಡುವೆಯೇ ಸಾವಿರಾರು ಕೋಟಿ ಅಕ್ರಮದ ಬಗ್ಗೆ ಮೂಡ ಆಯುಕ್ತರಿಗೆ ಮೈಸೂರು ಡಿಸಿ ಪತ್ರ ಬರೆದಿದ್ರು ಅನ್ನೋದು ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಿದೆ. ಕಾರಣ ಕೇಳಿ 2 ಬಾರಿ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ. 2023ರ ಫೆಬ್ರವರಿಯಿಂದ ನಿರಂತರ ಪತ್ರ ಬರೆದ್ರು ಯಾವುದೇ ಪತ್ರಕ್ಕೂ ಪ್ರತಿಕ್ರಿಯೆ ಬಂದಿಲ್ಲ ಅನ್ನೋದು ವಿಶೇಷ. 50:50 ಅನುಪಾತದಲ್ಲಿ ಈಗಾಗಲೇ ಹಂಚಿಕೆ ಮಾಡಿರುವ ನಿವೇಶನಗಳ ಕ್ರಯಪತ್ರಗಳ ನೋಂದಣಿಯನ್ನ ತಕ್ಷಣದಿಂದಲೇ ಸ್ಥಗಿತಗೊಳಿಸಿ. ಪ್ರಾಧಿಕಾರ ನಿರ್ಣಯಕ್ಕೆ ಸರ್ಕಾರದ ಅನುಮತಿ ಬೇಕು. ಸರ್ಕಾರದ ಅನುಮೋದನೆ ಬಗ್ಗೆ ದಾಖಲೆ ಇಲ್ಲ. ಬಿಡಿಎ ನಿಯಮ ಮೂಡಾಗೂ ಅನ್ವಯ ಮಾಡಿಕೊಂಡ ದಾಖಲೆ ಇಲ್ಲ. ಕೋರ್ಟ್ ಆದೇಶ ಒಪ್ಪದಿದ್ರೆ ಮೇಲ್ಮನವಿ ಸಲ್ಲಿಸಬೇಕಿತ್ತು, ಆದರೆ ಮೇಲ್ಮನವಿ ಹೋಗಿಲ್ಲ. ಸರ್ಕಾರದಿಂದ ಅನುಮೋದನೆ ಪಡೆದ ದಾಖಲೆ ಸಲ್ಲಿಸಿಲ್ಲ. ಸರ್ಕಾರದ ನಿರ್ದೇಶನ ಉಲ್ಲಂಘಿಸಿ ಬದಲಿ ನಿವೇಶನ ನೀಡಲಾಗಿದೆ ಎಂಬ ಆರೋಪಕ್ಕೆ ಆಯುಕ್ತರು ಯಾವುದೇ ವಿವರಣೆಯನ್ನು ನೀಡಿಲ್ಲ. ಅಕ್ರಮದ ವಾಸನೆ ಬಂದ ಕೂಡಲೇ ಮೈಸೂರು ಡಿಸಿ ಪತ್ರ ಬರೆದಿದ್ದಾರೆ. ಆದರೂ ಯಾವುದೇ ಉತ್ತರ ಬಂದಿಲ್ಲ. ಮೂಡ ಹಗರಣ ಕಾಂಗ್ರೆಸ್ ಬಿಜೆಪಿ ನಡುವಿನ ಜಟಾಪಟಿಗೆ ಸೀಮಿತವಾಗುತ್ತಾ, ಸಮರ್ಪಕ ತನಿಖೆ ನಡೆದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತಾ ಕಾದು ನೋಡಬೇಕಿದೆ. ಆನಂದ್ ಕೆಎಸ್, ನ್ಯೂಸ್ 18, ಮೈಸೂರು.